ಕರ್ನಾಟಕ ರಾಜ್ಯದ ಪ್ರಮುಖ ಬೇಡಿಕೆಗಳು ಮಹಾನಗರ ಪಾಲಿಕೆಯ 13 ವರ್ಷಗಳಿಂದ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಅನುಷ್ಠಾನ ಆಗಿಲ್ಲ. ಏನು ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ ಮಾಡಿದ್ದಾರೆ, ಅದು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರು ಕೊಡೋದ್ರಲ್ಲಿ ತಾರತಮ್ಯ ಆಗಿರುತ್ತೆ. ಆರ್ಥಿಕ ಇಲಾಖೆಯವರು ಮೊನ್ನೆ ಒಂದು ಆರ್ಡರ್ ಮಾಡಿ ವಿಡ್ರಾ ಮಾಡಿದ್ದಾರೆ. ನೀವು ಪಾಲಿಕೆಯಲ್ಲಿ ಏನು ಸ್ವಂತ ನಿಧಿ ತೆರಿಗೆ ಸಂಗ್ರಹ ಆಗುತ್ತೆ, ಅದರಲ್ಲೇ ನೀವು 7ನೇ ವೇತನ ಸೌಲಭ್ಯ ಕೊಡಿ ಅಂತ ಮಾಡಿರೋದ್ರಿಂದ ಇದು ಬಹಳ ಆಕ್ರೋಶಕ್ಕೆ ಕಾರಣವಾಯಿತು. ಈ ಸಂಬಂಧ ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಹಲವಾರು ಮನವಿ ಪತ್ರಗಳು ಕೊಟ್ಟು ಸಹ ಅವರು ನಮ್ಮ ಮನವಿ ಪತ್ರಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಅವರು ಮನೆಗೆ ಹೋಗಿ ಭೇಟಿಯಾಗಿದ್ದೀವಿ, ಕಚೇರಿಗೆ ಬಂದು ಭೇಟಿಯಾಗಿದ್ದೀವಿ ಮತ್ತು ಅವರ PAಗಳನ್ನೆಲ್ಲ ಸಂಪರ್ಕ ಮಾಡಿ ಹೇಳಿದ್ರು ಸಹ ಅವ್ರು ಇವತ್ತವರೆಗೂ ನಮಗೆ ಈ ತಹಲ್ವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದೆ ಇರೋದ್ರಿಂದ ಈ ಒಂದು ಹೋರಾಟ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು. ಬಹುಶಃ ಮಹಾನಗರ ಪಾಲಿಕೆಗೆ BBMPಯಲ್ಲಿ ಏನು 1976 ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಇದೆ, ಅವತ್ತು ಏನು ಮಂಜೂರಾತಿ ಹುದ್ದೆಗಳು ಮಂಜೂರಾತಿ ಆಗಿದೆ. ಇವತ್ತು ಬೆಂಗಳೂರು BBMP ಆಕ್ಟ್ ಆಗಿ ಗ್ರೇಟರ್ ಬೆಂಗಳೂರು ಆದರೂ ಸಹ ಪಾಲಿಕೆಯಲ್ಲಿ ಕೇವಲ 3200 ಅಧಿಕಾರಿ ನೌಕರು ಮಾತ್ರ ಭಾಗವಹಿಸ್ತಾ ಇರೋದ್ರಿಂದ ಇದರಿಂದ ಸಾರ್ವಜನಿಕರ ಸೇವೆನ ಸಮರ್ಪಕವಾಗಿ ಯಶಸ್ವಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ. ಕಾರಣ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ABCD ಅಧಿಕಾರಿಗಳು ಕೇವಲ 3200 ಜನ ಅಧಿಕಾರಿಗಳು ಮಾತ್ರ ಇರೋದ್ರಿಂದ ಕೇವಲ ಮಹಾನಗರ ಪಾಲಿಕೆಯಲ್ಲಿ 6000ಕ್ಕೂ ಮೇಲ್ಪಟ್ಟು ಅಧಿಕಾರಿ ನೌಕರು ಹುದ್ದೆ ಖಾಲಿ ಇರೋದ್ರಿಂದ ಕೂಡಲೇ ಅವ್ರನ್ನ ನೇರ ನೇಮಕಾತಿ ಮಾಡಿಕೊಂಡ್ರೆ ಬೆಂಗಳೂರಿನ ನಾಗರಿಕರಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಯಶಸ್ವಿ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದು. ಇಲ್ಲ ಸರ್, ಇವತ್ತೇನು ಹಾಜರಾಗಲ್ಲ. ಈಗಾಗಲೇ ಮಧ್ಯಾಹ್ನ ಆಗಿದೆ. ಎಲ್ಲ 10 ಮಹಾನಗರ ಪಾಲಿಕೆಯವರು ಬಂದಿರೋದ್ರಿಂದ ನಾವೊಂದು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಈಗ ಅರ್ಧ ಗಂಟೆ ಸರ್ ಒಂದು ಹೇಳ್ತೀನಿ, ಅನ್ನ ತಪ್ಪಿಸ್ಬಾರ್ದು. ಕೆಲವರಿಗೆ ಪ್ರಚಾರ ಪ್ರಿಯರು ಇರ್ತಾರೆ. ಪ್ರಚಾರ ಹೆಂಗೆ ಅಂದರೆ, ನಾನು ವಿಡಿಯೋ ಕಾಲ್ VC ಮಾಡ್ತೀನೋ, ನಾನು VC ಕಾಲಲ್ಲಿ ಎದುರಿಸ್ತೀವಿ, ಸಸ್ಪೆಂಡ್ ಮಾಡಿಸ್ತೀವಿ, ಏನೋ ಬೈದ ವಾತಾವರಣ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ. ದಯವಿಟ್ಟು ಪ್ರಚಾರ ಪಡೆಯುವಂಥ ಅಧಿಕಾರಿ ದಯವಿಟ್ಟು ತಟಸ್ಥವಾಗಿರಲಿ. ಯಾಕಂದರೆ ನನ್ನ ಒಂದು 30 ವರ್ಷ ಅವಧಿಯಲ್ಲಿ ಈ ರೀತಿ ಆದಂಥ ಘಟನೆ ಮಾನಸಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿರುವ ಒಂದು ಸಂದರ್ಭ ನಾನು ನೋಡೇ ಇಲ್ಲ. ಹಾಗಾಗಿ ಕಂದಾಯ ಇಲಾಖೆ ಮುಖ್ಯಸ್ಥರನ್ನ ಮನವಿ ಮಾಡ್ಕೊಳ್ತೀವಿ, ಇಷ್ಟು ದಿನ ಸಾಕು. ತಾವು ಭಾಳ ರೀತಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀರಾ, ಮುಂದಿನ ದಿನಗಳಲ್ಲಿ ಅದು ಆರೋಗ್ಯಕರವಾಗಿರಲ್ಲ. ಹಾಗಾಗಿ ಇನ್ನು ಮುಂದೆ ನೀವು VC ಮಾಡೋವಾಗಲಿ ಒಂದು ಸಮಯ ನಿಗದಿ ಮಾಡಿ. ಈಗ ಲಾಕ್ಶೆಫ್ ಪದ್ಧತಿ ಇದೆ. ಬೆಳಗ್ಗೆ ನಮ್ಮ ಅಧಿಕಾರಿಗಳು 9 ಗಂಟೆಗೆ ಮಕ್ಕಳನ್ನ ಶಾಲೆ ಕಳಿಸೋ ಸಂದರ್ಭ ಇಲ್ಲ, ಅವರು ರೆಡಿಯಾಗಿ ಆಫೀಸ್ ಬರೋ ಸಂದರ್ಭದಲ್ಲಿ ವಿಡಿಯೋ ಕಾಲು VC ಮಾಡ್ಕೊಂಡು ಕುತ್ಕೊಂತಾರೆ. ಹಾಗಾಗಿ ಅದೇನಾಗುತ್ತೆ, ಅಧಿಕಾರಿ ನೌಕರಿಗೆ ಉಪಹಾರ ಸೇವನೆ ಮಾಡೋದಕ್ಕಾಗಲಿ, ಉಪಹಾರ ತಯಾರು ಮಾಡೋದಕ್ಕಾಗಲಿ, ಇಲ್ಲ ಶಾಲಾ ಮಕ್ಕಳನ್ನ ಕಳಿಸೋದಕ್ಕಾಗಲಿ ಇರುತ್ತೆ, ಇಲ್ಲ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಇಲ್ಲ ಅವ್ರಿಗೆ ಆರೋಗ್ಯ ಸ್ಥಿತಿ ಇರಲ್ಲ. ಅಂಥ ಸಂದರ್ಭದಲ್ಲಿ ಇವರು ಬರೀ ವಿಡಿಯೋ ಕಾಲ್ ದಿನ ಮಾಡ್ಕೊಂಡು ಹೋಗ್ಬಿಟ್ರೆ ಇದರಿಂದ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಅವರಿಂದನೇ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅವ್ರು ಎಚ್ಚೆತ್ಕೊಂಡು ಇಲ್ಲ ಝೋನಲ್ ಕಮಿಷನರ್ಸ್ ಅಂತಿದ್ದಾರೆ, ಜಾಯಿಂಟ್ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಕಮಿಷನರ್ ಅಂತಿರ್ತಾರೆ. ಅವರ ಹಂತದಲ್ಲಿ ಈಗ ವಲಯ ಮಟ್ಟದಲ್ಲಿದ್ದಾಗ ಇವರು ವಿಶೇಷ ಆಯುಕ್ತರು ಸ್ವಲ್ಪ ದಿನ ಅವ್ರು ಏನಿದ್ರು ನಿರ್ದೇಶನ ಕೊಡಲಿ, ವಲಯ ಆಯುಕ್ತರು ಕೊಡಲಿ. ಅವ್ರ ಮುಖಾಂತರ ಜಂಟಿ ಆಯುಕ್ತರಿದ್ದಾರೆ, ಇಲ್ಲ DC ಗಳಿದ್ದಾರೆ, ಅವ್ರ ಮುಖಾಂತರ ಕೆಲಸ ತಗೊಳ್ಳೋದು ಬಿಟ್ಟು ಡೈಲಿ ಪ್ರಚಾರ ತಗೊಳ್ಳೋ ಒಂದು ಇಟ್ಕೊಂಡು ಅವರು ಬೆಳಗ್ಗೆಯಿಂದನೇ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇರೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಇದು ಕಡಿಮೆ ಸರ್. ಅದು ನಮ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆದು ಗ್ರೇಟರ್ ಬೆಂಗಳೂರು ಆಗ್ತಾ ಇರೋದ್ರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಅವರು ಈಗ ಕೂಡಲೇ ಇವತ್ತು ನಮ್ಮ ಆಯುಕ್ತರು ಬೆಳಗ್ಗೆ ಇಲ್ಲಿ ಬರೋಕ್ಕೆ ಮುಂಚೆ ಚರ್ಚೆ ಮಾಡಿದ್ದು, ಏನು ಪಾಲಿಕೆಯಲ್ಲಿ 6000 ಹುದ್ದೆಗಳು ಖಾಲಿದೆ ಅದನ್ನು ತಗೊಳ್ಳಿ ಅಂತ. ಆಮೇಲೆ ಮಾರ್ಷಲ್ ಲಾಬಿ ತುಂಬಾ ಇದೆ. ನಿಮ್ಗೆ ಗೊತ್ತಿದೆ, 19 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬರೀ ಮಾರ್ಷಲ್ಗಳಿಗೆ ಹೋಗ್ತಾ ಇದೆ. ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇರೋದು. ಯಾವುದೇ ಆಕ್ಟಲ್ಲಾಗಲಿ ಯಾವುದೇ ರೂಲಲ್ಲಾಗಲಿ ಮಾರ್ಷಲ್ಗಳನ್ನ ತಗೊಳ್ಳೋದಕ್ಕೆ ಎಲ್ಲೂ ಕಾನೂನಿಲ್ಲ. ಕಾನೂನು ಬಾಹಿರವಾಗಿರೋದ್ರಿಂದ ಅದೇನು 1 ವರ್ಷಕ್ಕೆ ಮಾತ್ರ ಸೀಮಿತ ಅಂತೇಳಿ ಮಾರ್ಷಲ್ ತಗೊಂಡು ಇವತ್ತು ಮಹಾನಗರ ಪಾಲಿಕೆಯಲ್ಲಿ 860 ಜನ ಮಾರ್ಷಲ್ಗಳು ಇರೋದ್ರಿಂದ ಇದು ಬೆಂಗಳೂರು ನಾಗರಿಕರ ತೆರಿಗೆ ದುಡ್ಡು ಎಲ್ಲ ಪೌಲಾಗುತ್ತೆ ಅಂತ ಸಹ ಸಾಹೇಬ್ರು ಗಮನಕ್ಕೆ ತಂದಿದ್ದೀವಿ. ಸಾಹೇಬ್ರು ಯಾಕಂದರೆ 2 ತಿಂಗಳಾಗಿರ್ಬೋದು ಬಹುಶಃ ಅವರು ಬಂದು ಅವರು ಎಲ್ಲನೂ ನೀವೇನು ಒಂದು ಮನವಿ ಕೊಟ್ಟಿದ್ದೀರಾ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು 10 ಮಹಾನಗರ ಪಾಲಿಕೆ ಆಗಿರೋದ್ರಿಂದ 10 ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಬಂದಿರೋದ್ರಿಂದ ಅವ್ರ ಹತ್ರ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾನು ತೀರ್ಮಾನ ತೆಗೆದುಕೊಂಡು ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ?
ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.